1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up. ಎಲ್ಲೋದ ನೋಡೋಣ ಆಷಾಢ ಗೀಷಾಡೆಲ್ಲ ಮುಗಿಲ್ಲ ಆಮೇಲೆ ನೋಡೋಣ. ಇಲ್ಲೇ ಇದನ್ನಲ್ಲಮ್ಮ. ಹಾಂ ಓ ಅಣ್ಣ ಎಲ್ಲಿ ಎಷ್ಟು ಹುಡ್ಕ್ಯಾಡೋದು ನೀನು ಇಲ್ಲಿದ್ಯಾ? ಏನು ಮಾಡಲಿ ಅಣ್ಣ? ನಿಮ್ಮ ಮನೆ ಮರ್ಯಾದೇನಪ್ಪ ಯಜಮಾನ್ರೆ. ನೋಡಿ ನನ್ನ ಮಗಳು ಒಬ್ಬಳೆ ಮಗಳು ಅಂತ ಸಾಕಿದ್ದೀನಿ. ಇವನು 2 ವರ್ಷದಿಂದ ಲವ್ ಮ್ಯಾರೇಜ್ ಮಾಡ್ಕೊತೀನಿ. ನಾನು ಹಂಗಿದ್ದೀನಿ, ಅಲ್ಲಿದ್ದೆ, ದುಬೈನಲ್ಲಿದ್ದೆ, ರಿಟರ್ನ್ ಬಂದೆ ಅಂತಂದ್ಬಿಟ್ಟು ಇದು ಮಾಡ್ಕೊಂಡ. ಆಯ್ತು ಅಂದ್ಬಿಟ್ಟು ಏನು ಮದುವೆ ಮಾಡೋಣ ಅಂತ ಇದು ಮಾಡ್ಕೊಂಡ್ರೆ ಅಮಾವಾಸ್ಯೆಯಲ್ಲಿ ಮದುವೆ ಮಾಡಿಕೊಡಿ ಅಂತ. ಯಾರು ಮದುವೆ ಮಾಡ್ಕೊತಾರೆ ಅಮಾವಾಸ್ಯೆಯಲ್ಲಿ? ಮೈ ತುಂಬ ಸಾಲ ಮಾಡ್ಕೊಂಡು ಸೈಟ್ ಒಂದ, ಆಮೇಲೆ ಒಡವೆ ಒಂದು 50 ಗ್ರಾಮ್ ಬೇಕೇ ಬೇಕು ಅಂತಾನೆ. ಎಷ್ಟು ಮಾಡಿದ್ರು ಸಾಕಾಗಲ್ಲ. ಒಂದು ಸೈಟ್ ಮಾಡಿದೆ. ಈಗ ಮದುವೆಗೆ ಏನಂತಾನೆ, ಮನೆ ಕಟ್ಟು ಅಂತಾನೆ. ಮನೆ ಕಟ್ತೀನಪ್ಪ 1 ವರ್ಷ ಬಿಟ್ಟು ಅಂದರೆ ಅಮಾವಾಸ್ಯೆಯಲ್ಲಿ ಮದುವೆ ಮಾಡ್ಕೊಡ್ತೀಯ ಅಂತಾನೆ. ಒಂದು ಮನೆ ಸೈಟ್ ಕೊಡ್ಸಿದ್ದಾರೆ, ಮನೆ ಕಟ್ಸಿಲ್ಲ, ನಾನು ಆಗಲ್ಲ ಅಂತ ಹೇಳಿದ. ಕೆಲಸ ಯಾವ್ದಪ್ಪ ನೀನು? ಡ್ರೈವರ್ ಕೆಲಸ ದುಬೈಲಿ ಇದ್ದಿತ್ತು ನಾನು. ದುಬೈಲಿ ಅಲ್ಲಿ ಮಾಡ್ತಾನೆ, ಇಲ್ಲಿ ಬಂದ ಕೆಲಸ ಇಲ್ಲ. ಏನು ಮಾಡ್ತಾವನೆ ಇಲ್ಲಿ ಡ್ರೈವಿಂಗ್ ಕೆಲಸ. ನಾನು ಕಾರ್ ಸಾಲ ಮಾಡಿ ಕೊಡ್ಸಿದ್ದೀನಿ. ಈಗ ಅದು ದುಡ್ದು ಇನ್ಸ್ಟಾಲ್ಮೆಂಟ್ ಕಟ್ಟಲ್ಲ, EMI. ಈಗ ಇವಳು ಗೊತ್ತಿಲ್ಲದಲ್ಲೇ ಇವನು ಜೊತೆಲಿ ಬಿದ್ದುಬಿಟ್ಟು ನೋಡಿ ನಮ್ಮ ಪರಿಸ್ಥಿತಿ, ನನ್ನ ಕರ್ಮ. ಭವಿಷ್ಯ ಕಣಮ್ಮ ಇದು. ಅವನೇನೆ 1000 ಜನ ಹತ್ರಕ್ಕೆ ಹೋಯ್ತಾನೆ. ನಿನ್ ಭವಿಷ್ಯ ಹೇಳು ಮತ್ತೆ. ತಿಳ್ಕೊಂಬೇಕಾಯ್ತು. ಹೋಗಿರಿ ಇವ್ನು ನೋಡ್ರಿ ಭವಿಷ್ಯ ಹೇಳು. ಹೆಣ್ಮಕ್ಳು ಮರ್ಯಾದೆ ಹೋಯ್ತು ಅಂದ್ರೆ ಎಷ್ಟು 1000 ಜನ ಹೆಣ್ಮಕ್ಳು ಎತ್ತಿಲ್ಲ, ಗಂಡ್ಮಗ ಒಬ್ನೇ ಎತ್ತಿಲ್ಲ ನೋಡಿ. ನಾನು ಇವಾಗ ನೀನ್ ಸಂಪಾದನೆ ಮಾಡಿ ನಿನ್ ಹೆಂಡ್ತಿನ್ ಸಾಕ್ಬೇಕಾ? ಇವ್ರನ್ನ ಹಿಂಸೆ ಕೊಡ್ಬೇಕು. ಸಾಕಲ್ಲ ಅಂತ ಹೇಳ್ತಿಲ್ಲಕ್ಕ, ಸಾಕ್ತೀನಿ. ಒಂದು ಸೈಟ್ ಕೊಟ್ಟಿದ್ದಾರೆ, ಮನೆ ಕಟ್ಸ್ಕೊಡ್ಲಿ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೈಟ್ ಕೊಟ್ಬಿಟ್ಟದ ಹೆಂಗಣ್ಣ? ಮನೆ ಕಟ್ಕೊಟ್ಬಿಡ್ತಾರೆ ನಿನ್ಗೆ. ನೀನ್ ಸಂಪಾದನೆ ಮಾಡಿ ಕಟ್ಟೋಣ. ನೀನ್ ತಕತ್ತಿದ್ರೆ ನೋಡೋಣ. ಸಾಕತ್ತಿದಾಕ ಅಷ್ಟೆಲ್ಲ ಅನ್ಕೋಬೇಡಿ. ಸಂಪಾದನೆ ಮಾಡು, ನೀನ್ ಸಂಪಾದನೆ ಮಾಡಿ. ಹೆಂಗ ಸೈಟ್ ಕೊಟ್ಟವ್ರಲ್ಲ ಕಷ್ಟಪಟ್ಟಿ, ಅದ್ರ ನೀನ್ ಖುಷಿ ಪಡು. ನೀನ್ ಯಾಕೆ ಹುಡ್ಗಿನ್ ಕಟ್ಕೊಂಬಂದ್ ಈಗ ಬಾಳ ಬನ್ನಿ ಸುಮ್ಮನೆ. ಅಲ್ಲ ನಾವಂತೂ ನಾವು ಹೆಣ್ಮನೆ ನಾನು 4 ಜನನ ಮುಂದೆ ನೋಡ್ತಾ ಇದ್ದೀನಿ. ದೊಡ್ಡವ್ರ ಮನೆಯಲ್ಲೆಲ್ಲ ನೋಡ್ತಾ ಇದ್ದೀನಿ. ಅವ್ರ ಭವಿಷ್ಯಕ್ಕೆ ನಾನ್ ಹೇಳೋದು. ನೀವು ಅವ್ರಿಗೆ ಹೇಳಿ ಮನೆ ಕಟ್ಸ್ಕೊಡೋದು ನನಗೆ ಬೈದ್ರೆ ಅಲ್ಲಣ್ಣ. ಸೈಟ್ ಕೊಟ್ಟಿದ್ದಾರೆ, ಸೈಟ್ ಕೊಟ್ಟಿದ್ದಾರೆ, ಸೈಟ್ ಕೊಟ್ಟಿದ್ದಾರೆ. ನೀನ್ ಸಂಪಾದನೆ ಮಾಡು, ನೀನ್ ಕಟ್ಟು. ನೀನ್ ಮಗಳನ್ನ ಸಾಕಲ್ವಾ ಸಾಯ ತನಕ? ಆ ಸಾಯಗಂಟ ನೀನ್ ಹೆಂಗ್ ಕರ್ಣ? ನೀನ್ ತಪ್ಪು ಮಾಡಿರೋದ್ ಕೆಲ್ಸ ಅದು. ನೀನ್ ತಪ್ಪು ಮಾಡಿರೋದು. ಆಯಮ್ಮಲ್ಲ ತಪ್ಪು ಮಾಡಿರೋದು. ಸಾಯಗಂಟ ಸಾಕ್ಬೇಕು ಅನ್ನಂಗಿದ್ರೆ ನೀನ್ ಅವತ್ತೇ ನೀನ್ ಸಾಯಗಂಟ ನಾನ್ ಸಾಕಾಗಲ್ಲ. ಹೋಗು ನಿಮ್ಮ ಅಪ್ಪನ ಮನೆಗಂತ ನೀನ್ ಕಳ್ಸ್ಬೇಕಾಗಿತ್ತು ಕಣಣ್ಣ. ನೀನ್ ಹೇಳ್ತೀನಿ ಸಾಕು. ನೀನು ಸೈಟ್ ಆದ್ರೂ ಕೊಟ್ಟವ್ರ ನಾ ಸಾಯ ತನಕ ಸಾಕ್ತೀನಲ್ಲಕ್ಕ, ತಾಳಿ ಕಟ್ಟಿ ಅವ್ರು ಸಾಕ್ತೀನಿ ಅಂತ ಹೇಳಿ ಸೈಟ್ ಕೊಡದ ಮನೆ ಕಟ್ಸ್ಕೊಡಕ್ಕಾಗಲ್ವ ಅವರು? ಸೈಟ್ ಕೊಡೋದಲ್ಲ ಅಂತ ನಿಮ್ ಮನೆ ಬೇರೆ ಪ್ರೀತಿಯಿಂದ ನೋಡ್ಕೊಂತೀನಿ ಸಾಯ ತನಕ. ಒಂದ್ ಮಾತು, ನಾನು ಫ್ಯಾಮಿಲಿ ಜೊತೆ ಬಂದಿರೋಳೆ, ದೊಡ್ಡ ಮನೇಲಿ ಬಂದಿರೋಳೆ. ನಾನು ದೊಡ್ಡ ಮನೇಲಿ ಬಂದಿರೋ. ಇವಾಗ ನನ್ ಗಂಡಂಗೆ ಸೈಟ್ ಕೊಟ್ಬಿಟ್ಟವ್ರೆ ಅನ್ಬಿಟ್ಟು ನನ್ ಗಂಡನ ಮೇಲೆ ನನ್ ಜೀವನ ಹತ್ತಕೈತದ. ಹೆಣ್ ಕೊಟ್ಟಿರೋ ಸಾಲದು, ಸೈಟ್ ತಕ್ಕದ್ ಕೊಟ್ಟಿರೋ ಸಾಲದು ಅಂತ ಮನೇಲಿ ಕಟ್ಕೊಡ್ತಾರ. ಅದೆಲ್ಲ ಸರಿ. ಆ ಮೂತಿಗೆ ಈ ಮೂತಿ ಹೋಗ್ಬಿಟ್ಟದ ನೋಡ್ರಿ. ಅದ್ ನೋಡಿ 2 ವರ್ಷ ಆಯ್ತು. ಯಾವಾಗೂ ಗೊತ್ತಾಗಲ್ಲ. ಇನ್ನೊಂದು ಹುಡುಗಿಗಲ್ಲಿ ಯಾವ್ದೋ ಮೋಸ ಮಾಡೋಣ ಅವ್ರು ಇನ್ನೊಬ್ಳ ನೋಡಿ ಅವ್ರು ಹುಡುಕ್ತಾವ್ರೆ ಅಲ್ಲಿ. ಎಲ್ಲಿ? ಅಯ್ಯೋ ನಮಗೆ ಗೊತ್ತಿರೋಲ್ಲ. ಎಂತ ಹುಡುಗನ ಅಂತ ಮಾಡಿದ್ಯಾ? ಯಾವ್ದೋ ಧಾರಾವಾಹಿ. ನಾವು ಅವ್ರ ಧಾರಾವಾಹಿ ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ. 1, 2, 3, 4. Buck it up, buck it up. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ, ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲನಿ ಅವರಿಂದ ಈ ಪ್ರೀತಿಯ ಕಾಣಿಕೆ. ಅಣ್ಣ ಇದು ನೀವು ತಗೊಳ್ಳಿ, ನೀವು ಸಪೋರ್ಟ್ ಮಾಡಿದ್ದೀರಾ. ಓಕೆ 1, 2, 3, 4. Buck it up, buck it up. Feel the rhythm, screw your mind, check the baby. Come on, buck it up, buck it up.